ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ನಿಸರ್ಗವನ್ನು ಆರಾಧಿಸಬೇಕು. ದೇವರನ್ನು ಆರಾಧಿಸಬೇಕು ಎಂದರೆ ದೀಪ ಹಚ್ಚಬೇಕು. ನಿಸರ್ಗವನ್ನು ಆರಾಧಿಸಬೇಕು ಎಂದರೆ ಗಿಡ ಬೆಳೆಸಬೇಕು. ಗಿಡಗಳನ್ನು ಬೆಳೆಸದಿದ್ದರೆ ಮನುಷ್ಯನಿಗೆ ಬದುಕೇ ಇಲ್ಲ. ಒಬ್ಬ ಮನುಷ್ಯ 100 ಅಡಿ ಅಗೆದ, ಆದರೂ ನೀರು ಸಿಗಲಿಲ್ಲ. ಸುಸ್ತಾಗಿ ಒಂದು ಗಿಡದ ಬಳಿ ನೆರಳಿನಲ್ಲಿ ಕುಳಿತ. ಆಗ ಗಿಡ, ನೀನು 100 ಅಡಿ ಆಳ ಕೊರೆದು ನೀರು ಹುಡುಕುವ ಬದಲು 3 ಅಡಿ ಗುಣಿ ತೆಗೆದು ಗಿಡ ನೆಟ್ಟಿದ್ದರೆ ಮಳೆ ತರಿಸಿ ನಾನೇ ನೀರು ಕೊಡಿಸುತ್ತಿದ್ದೆ ಎಂದು ಹೇಳಿತು. ಈ ದೇಶದ ಸಂಪ್ರದಾಯದಲ್ಲಿ ಒಂದು ಪವಿತ್ರ ಹಬ್ಬ ಇದೆ. ಅದೇ ರಕ್ಷಾಬಂಧನ. ಅಂದು ತಂಗಿ ಅಣ್ಣನಿಗೆ ರಾಖಿ ಕಟ್ಟುತ್ತಾಳೆ. ಯಾಕೆಂದರೆ ನನಗೆ ಎಂತಹದೇ ಪರಿಸ್ಥಿತಿ ಬಂದರೂ ಅಣ್ಣ ನನ್ನನ್ನು ಜೋಪಾನ ಮಾಡುತ್ತಾನೆ ಎಂದು. ಅದು ಆಕೆಯ ಭರವಸೆ. ಬಹಳ ವರ್ಷ ನೀವು ಇಂಥ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೀವಿ. ತಂಗಿ ಕಟ್ಟಿದ ದಾರಗಳು ಹರಿದಿವೆ. ಆದರೆ ಇನ್ನು ಮೇಲೆ ಹೊಸ ಉಪಕ್ರಮ ಶುರು ಮಾಡಿ. ಎಲ್ಲಾದರೂ ಒಂದು ಗಿಡ ಮುರಿಯಲು ಬಂದಿತ್ತು, ಬೇಲಿ ಇರಲಿಲ್ಲ, ನೀರು ಇರಲಿಲ್ಲ ಅಂದರೆ ಆ ಗಿಡಕ್ಕೆ ಬೇಲಿ ಹಾಕಿ ನೀರು ಹಾಕಿ ವೃಕ್ಷಾಬಂಧನ ಮಾಡಬೇಕು. ಅದು ನಿಸರ್ಗ ಜಾಗೃತಿ. ಜೀವನದಲ್ಲಿ ಮನುಷ್ಯನಿಗೆ ರಕ್ಷಾಬಂಧನವೂ ಮುಖ್ಯ, ವೃಕ್ಷಾಬಂಧನವೂ ಮುಖ್ಯ. ನೀವು ಮನೆಗೆ ಏರ್ ಕಂಡೀಷನ್ ಹಾಕಿಸಿಕೊಳ್ಳುತ್ತೀರಿ. ನೆನಪಿರಲಿ, ಅದು ಕಂಡೀಷನ್ ಗಾಳಿ ಕೊಡುತ್ತದೆ. ಆದರೆ ನೀವು ಗಿಡ ಬೆಳೆಸಿದರೆ ಅದು ಅನ್ಕಂಡೀಷನ್ಡ್ ಗಾಳಿ ಉಚಿತವಾಗಿ ಕೊಡುತ್ತದೆ. ಗೂಳಪ್ಪ ಭಟ್ರಳ್ಳಿ ಅಂತ ಒಬ್ಬರು ಕೂಡ್ಲಿಗಿ ತಾಲೂಕಿನವರು 121 ಎಕರೆ ಸರ್ಕಾರಿ ಜಮೀನಿನಲ್ಲಿ ಗಿಡ ಹಚ್ಚಿ ಬೆಳೆಸಿದರು. ಆಶ್ಚರ್ಯ ಎಂದರೆ 21 ವರ್ಷ ಅವರಿಗೆ ಸರ್ಕಾರ ಸಂಬಳ ಕೊಟ್ಟಿರಲಿಲ್ಲ. ಆದರೂ ಗಿಡ ಬೆಳೆಸೋದನ್ನು ಅವರು ಬಿಡಲಿಲ್ಲ. ನಂತರ ಸರ್ಕಾರ ಸಂಬಳ ಕೊಟ್ಟಿತು. ಒಮ್ಮೆ ಅವರ ಮೇಲೆ ಹಂದಿಗಳು ದಾಳಿ ಮಾಡಿ ಗಾಯಗೊಳಿಸಿದವು. ಅವರನ್ನು ದಾವಣಗೆರೆ ಆಸ್ಪತ್ರೆಗೆ ದಾಖಲಾಗಿಸಿತ್ತು. ಕೆಲವು ದಿನಗಳ ನಂತರ ಆಸ್ಪತ್ರೆಯಿಂದ ಬಿಡುಗಡೆಯಾದ ಅವರು ಮನೆಗೆ ಹೋಗಲಿಲ್ಲ. ಸೀದಾ ತಾನು ಬೆಳೆಸಿದ ಕಾಡಿಗೇ ಹೋದರು. ಮರಗಳ ಯೋಗಕ್ಷೇಮ ವಿಚಾರಿಸಿದರು. ಹಾಗೆಯೇ ಉತ್ತರ ಭಾರತದ ಸುಂದರ್ಲಾಲ್ ಬಹುಗುಣ ಅವರು ಅಪ್ಪಿಕೋ ಚಳುವಳಿ ಮಾಡಿದರು. ಅದೇ ಮಾದರಿಯ ಚಳುವಳಿಯನ್ನು ಮಾಡಿದವರು ಭಟ್ರಳ್ಳಿ ಗೂಳಪ್ಪನವರು. ಯಾರಾದರೂ ಗಿಡ ಕಡಿಯಲು ಬಂದರೆ ಗಿಡವನ್ನು ಅಪ್ಪಿಕೊಂಡು, ಗಿಡವನ್ನು ಕಡಿಯುವುದಾದರೆ ಮೊದಲು ನನ್ನನ್ನು ಕಡಿಯಿರಿ, ನಂತರ ಗಿಡ ಕಡಿಯಿರಿ ಎಂದು ಹೇಳಿ ಗಿಡಗಳನ್ನು ರಕ್ಷಿಸಿದವರು ಅವರು. ನಾವು ಕೂಡ ಇಂತಹ ಸಂಕಲ್ಪಗಳನ್ನು ಮಾಡಬೇಕು. ಹಚ್ಚಿದ ದೀಪ ಆರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಕ್ಕಿಂತ ಗಿಡ ಹಚ್ಚಿ ಹುಟ್ಟುಹಬ್ಬ ಆಚರಿಸಿಕೊಂಡರೆ ನಿಸರ್ಗ ಸಂತೋಷ ಪಡುತ್ತದೆ. ನಿಸರ್ಗಕ್ಕೆ ಅನುಗುಣವಾಗುವಂಥ ಕೆಲಸಗಳನ್ನು ಮಾಡಬೇಕು. ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಮುಂತಾದ ಸಂದರ್ಭದಲ್ಲಿ ನಿಸರ್ಗಕ್ಕೆ ಸಂತೋಷವಾಗುವಂತಹ ಕೆಲಸವನ್ನು ನಾವು ಮಾಡಬೇಕು. ನಮಸ್ಕಾರ. ಧನ್ಯವಾದಗಳು.